ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಶಾಸಕ ಸಿಮೆಂಟ್ ಮಂಜು. ನಾನು ಕೂಡ ಸಾಮಾನ್ಯ ರೈತ ಕುಟುಂಬದಿಂದ ಬಂದವನು. ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ನಿಮಗೆ ಅನ್ಯಾಯವಾದಾಗ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಆಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಾಸನ ಚಿಕ್ಕಮಗಳೂರು ರೈಲು ಮಾರ್ಗ ಸಂಬಂಧಿಸಿದಂತೆ ರೈತರಿಂದ ಅಭಿಪ್ರಾಯ ಸಂಗ್ರಹ ಸಭೆಯಲ್ಲಿ ಮಾತನಾಡಿದರು. ಹಾಸನ ಚಿಕ್ಕಮಗಳೂರು ರೈಲು ಮಾರ್ಗದ ಭಾಗದಲ್ಲಿರುವ ರೈತರು ತನ್ನ ಫಲವತ್ತಾದ ಭೂಮಿಯನ್ನ ಹಿಂದೆ ವಾಟೆಹೊಳೆ ಜಲಾಶಯ ಎತ್ತಿನಹೊಳೆಗೆ ಭೂಮಿ ಕಳೆದುಕೊಂಡಿದ್ದಾರೆ. ಈಗ ಅಳಿದುಳಿದ ಭೂಮಿಯನ್ನ ರೈಲು ಇಲಾಖೆಗೆ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸಭೆಯಲ್ಲಿ ರೈತರು ಸ್ಥಳೀಯವಾಗಿ ನಡೆಯುತ್ತಿರುವ ಬೆಲೆಯ 4 ಪಟ್ಟು ಪರಿಹಾರ ನೀಡಿದರೆ ಮಾತ್ರ ಜಮೀನು ಬಿಟ್ಟುಕೊಡುತ್ತೇವೆ, ಇಲ್ಲದಿದ್ರೆ ಇದೇ ಫಲವತ್ತಾದ ಭೂಮಿಯನ್ನ ಬೇರೆ ಕಡೆ ನಮಗೆ ನೀಡಿ, ಇಲ್ಲದಿದ್ರೆ ನಾವು ಜಮೀನನ್ನ ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಹಿಂದೆಯೂ ಕೂಡ ವಾಟೆಹೊಳೆ ಎತ್ತಿನಹೊಳೆ ಹೀಗೆ ಒಂದಲ್ಲ 2 ಬಾರಿ ಫಲವತ್ತಾದ ಭೂಮಿಯನ್ನ ಕಳೆದುಕೊಂಡಿದ್ದಾರೆ. ಈಗ ಪುನಃ ಅಳಿದುಳಿದ ಭೂಮಿಯನ್ನ ರೈಲು ಮಾರ್ಗಕ್ಕೆ ಕೊಡಬೇಕಾದ ಅನಿವಾರ್ಯ ಪರಿಸ್ಥಿತಿ ರೈತರು ಎದುರಿಸುತ್ತಿದ್ದಾರೆ. ಈ ಭಾಗದ ರೈತರ ಒತ್ತಾಯ ಸರಿ ಇದೆ. ಈ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಕೇಂದ್ರ ರೈಲ್ವೆ ಇಲಾಖೆ ಹಾಗೂ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತನಾಡುತ್ತೇನೆ. ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದರು. ಉಪವಿಭಾಗಾಧಿಕಾರಿ ಸಭೆಗೆ ಗೈರು ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು. ಸಂವಿಧಾನಾತ್ಮಕವಾಗಿ ನಾನೊಬ್ಬ ಶಾಸಕ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸಭೆ ಕರೆಯಲು ಅಧಿಕಾರವಿದೆ. ನನ್ನ ಕ್ಷೇತ್ರದ ಜನರ ಭಾವನೆಗಳಿಗೆ ಸ್ಪಂದಿಸಬೇಕಾದ ಕರ್ತವ್ಯ ನನ್ನದು. ಈ ಸಭೆಗೆ ಎಸಿಯವರು ಸಭೆಗೆ ಹಾಜರಾಗಬೇಕು. ಕಾರಣ ನೀಡದೆ ಎಸಿಯವರು ಗೈರಾಗಿರುವ ಬಗ್ಗೆ ಅವರಿಂದ ಮಾಹಿತಿ ಪಡೆಯುತ್ತೇನೆ ಎಂದರು. ಬಂದಿರೋದು ಉದ್ದೇಶ ಬಿಟ್ಟರೆ ನಾನೊಬ್ಬ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಬೇಕಾದ್ರೆ ನನ್ನ ಕರ್ತವ್ಯ ಇದೆ. ಯಾವ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಲಿಕ್ಕೆ ನನಗೆ ಸಂವಿಧಾನಬದ್ಧ ಹಕ್ಕಿದೆ. ನಾ ಈ ಕ್ಷೇತ್ರದ ಪ್ರಥಮ ಪ್ರಜೆ, ಈ ಕ್ಷೇತ್ರದ ಶಾಸಕ ಇದ್ದೀನಿ. ಈ ಕ್ಷೇತ್ರದ ಯಾವುದೇ ರೈತರಿಗೆ ಯಾವುದೇ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನನ್ನ ಹತ್ರ ಬಂದಂತ ಸಂದರ್ಭದಲ್ಲಿ ನಾನು ಆಯಾ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ನನಗೆ ಸಂವಿಧಾನ ಪ್ರಕಾರವಾಗಿ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದ ಹಕ್ಕನ್ನ ಕೊಟ್ಟಿದ್ದಾರೆ. ಆ ಹಕ್ಕನ್ನ ಚಲಾವಣೆ ಮಾಡಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದೀನಿ. ನಿಮ್ಮೆಲ್ಲರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ನಾನು ರೈಲ್ವೆ ಇಲಾಖೆ ಒತ್ತಾಯ ಮಾಡೋದು ಇಷ್ಟೇ, ನನ್ನ ಭಾಗದ ರೈತರಿಗೆ ಅವ್ರು ಕೇಳ ಅಂತ ಪರಿಹಾರ ಕೊಟ್ಟು ಭೂಮಿ ತಗೊಳ್ಳಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಭೂಮಿನ ಕೊಡಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ರೀತಿ ಪರಿಹಾರ ಕೊಟ್ಟು ನಮ್ಮ ರೈತರು ಸಂತೋಷ ಬಿಟ್ಕೊಟ್ರೆ ಸಂತೋಷ, ಇಲ್ಲ ಅಂದ್ರೆ ನಮಗೆ ಭೂಮಿ ಮುಖ್ಯನ ಹೊರತು ಹಣ ಅಲ್ಲ. ಯಾಕಂದ್ರೆ ನಾವು ಬದುಕಿದ್ರೆ ನಮ್ಮ ಭೂಮಿಯಿಂದ ನಮ್ಮ ಜೀವಿತಾವಧಿಯಲ್ಲಿ ಬರೀಬಹುದು, ಇಲ್ಲ ಅಂತಲ್ಲ. ನಿಮ್ಮ ಪರಿಹಾರಕ್ಕೆ ಅವರೇನು ಒಟ್ಟು ಭೂಮಿ ಕೊಡೋದಿದ್ರೆ ನಿಮ್ ಸಂತೋಷ, ಅದ್ರ ಬಗ್ಗೆ ವಿಚಾರ. ಆದ್ರೆ ನಿಮ್ಮ ಸಮಸ್ಯೆನ ಅಧಿಕಾರಿಗಳಿಗೆ ಏನು ಅಂತ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ, ನನ್ನ ಕರ್ತವ್ಯ. ಅದನ್ನ ಮಾಡಿದ್ದೀನಿ. ಈ ಮುಂದಿನ ದಿನಗಳಲ್ಲಿ ತಾವು ಕೊಟ್ಟಂತ ಸಲಹೆನ ಸ್ವೀಕಾರ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತುರ್ತಾಗಿ ಹಾಜರಿರಬೇಕು. ಎಸಿ ಅವರಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟು ಎಸಿ ಮುಖಾಂತರ ಸಭೆನ ಕರೆದಿರ್ತಕ್ಕಂಥದ್ದು ಗೊತ್ತಾಯ್ತಲ್ಲ. ಹಂಗಾಗಿ ಇವತ್ತು ಇರಬೇಕಾಗಿತ್ತು, ಇಲ್ಲ ಅದನ್ನ ನಾನು ಪತ್ರದ ಮುಖಾಂತರ ಉತ್ಸವ ತಗೊಳ್ತೀನಿ. ನಾನು ಇಲ್ಲ ಅಂದ್ರೆ ಅಧಿವೇಶನದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ, ಸರ್ಕಾರವೇ ಆನ್ಸರ್ ಮಾಡಬೇಕು. ಯಾವ ಇಲಾಖೆಯಲ್ಲಿ ಯಾವ ಸಂದರ್ಭದಲ್ಲಿ ನಾನು ಮೀಟಿಂಗ್ ಕರೆದಿದ್ದೀನಿ, ಆ ಸಂದರ್ಭದಲ್ಲಿ ಮೀಟಿಂಗ್ ಆಯಾಯ ಅಧಿಕಾರಿಗಳು ಮೀಟಿಂಗ್. ಸಭೆಯಲ್ಲಿ ಕೆಲವು ರೈತರು ತಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳು ಸರಿಯಾಗಿಲ್ಲ, ತಮ್ಮ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದೇವೆ, ನಮ್ಮ ಮನೆಗಳಿಗೆ ಸರಿಯಾದ ದಾಖಲೆಗಳಿಲ್ಲ, ದಯಮಾಡಿ ದಾಖಲೆಗಳನ್ನ ಸರಿಪಡಿಸಿಕೊಡಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದ್ರು. ತಕ್ಷಣ ಸ್ಪಂದಿಸಿದ ಶಾಸಕರು ಇನ್ನೊಮ್ಮೆ ಎಸಿಯವರ ನೇತೃತ್ವದಲ್ಲಿ ಸಭೆ ಕರೆದು ನಿಮ್ಮ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಸಭೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ರೈಲ್ವೆ ಇಲಾಖೆ ಇಂಜಿನಿಯರ್ ಆಕಾಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ತಿರಸ್ತೆದಾರ್ ಚೈತ್ರ, ಕಂದಾಯ ಇಲಾಖೆ ಸ್ಫೂರ್ತಿ ಹಾಗೂ ಇತರರು ಉಪಸ್ಥಿತರಿದ್ದರು. 35-40 ಲಕ್ಷ ಖರೀದಿ ಆಗ್ತಾರೆ ಒಂದು ಪಾಳು ಭೂಮಿ. ಎರಡನೇದು ತೆಂಗಿನ ತೋಟ 45-50 ಲಕ್ಷ ತೆಂಗಿನ ತೋಟ ಖರೀದಿ ಆಗ್ತದೆ. ಮೂರನೇದು ಕಾಫಿ ತೋಟ 50-60 ಲಕ್ಷಕ್ಕೆ ವ್ಯಾಪಾರ ಆಗ್ತದೆ. ಸರ್, ನಮ್ಮಲ್ಲಿ ಪ್ರತಿಯೊಂದು ಅಡಿಕೆ ಇದೆ, ತೆಂಗು ಇದೆ, ಕಾಫಿನೂ ಇದೆ. ಸರ್, ದಯವಿಟ್ಟು ಇವತ್ತು ಅವರೆಲ್ಲ ಹೇಳಿರ್ಬೇಕಪ್ಪ, ಪಾಳ್ಮೆ ಇದ್ದವರಿಗೆ ಪಾಳ್ಮೆ ತಂದ್ಕೊಡಿ, ಅಡಿಕೆ ತೋಟ ಇದ್ರೆ ಅಡಿಕೆಗೆ ತಂದ್ಕೊಡಿ. ನೋಡಿ, ನಿಮ್ಮಿಂದ ಆಗುತ್ತೆ ನೋಡೋಣ. ಆಮೇಲೆ ತೆಂಗಿನ ತೋಟ ಜಮೀನೆಲ್ಲ ಕಳ್ಕೊಂಡು ಈಗ ಇಲಾಖೆ ತದನಂತರ ರೈಲ್ವೆ ಯೋಜನೆ ಬಂದಿದೆ.
ಬೆಳೆ ಯೋಜನೆಗೂ ಅಪ್ಲೈ ಮಾಡ್ಕೊಂಡ್ರೆ ಬಂದಿದ್ದಾರೆ. ತುಂಬಾ ಈಗ ಏನಾಗಿದೆ ನಮ್ಮ ಕಡೆ ವ್ಯಾಲ್ಯೂಯೇಷನ್ ಅಂತ ಎಕರೆ 3 ಲಕ್ಷ 2 ಲಕ್ಷ ಮಾಡಿ 8 ಲಕ್ಷ 10 ಲಕ್ಷ ಕೊಟ್ಟಿದ್ದಾರೆ. ಜಮೀನು ಏನಾದ್ರೆ 40 ಲಕ್ಷ ಕೊಡ್ತಿದ್ದಾರೆ. ಮಾರಾಟ ಏನ್ ಮಾಡ್ತಾರೆ, ದುಡ್ಡು ತೋರಿಸ್ಬಿಟ್ಟು ಬ್ಯಾಂಕ್ ಮನೆಯೋ ವೈಟ್ ಮನೆಯೋ ಮಾಡ್ಕೊತಾರೆ. ವೈಟ್ ಮನೆ ಟ್ಯಾಕ್ಸ್ ಕೊಡೋದಕ್ಕೋಸ್ಕರ ಅವೇ ಮಾಡ್ತಿದ್ರೆ 3 ಲಕ್ಷ 4 ಲಕ್ಷ ರಿಜಿಸ್ಟರ್ ಮಾಡ್ತಾರೆ. ಪರಿಹಾರ ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಜಾಸ್ತಿ ಅಲ್ಲ, ಎಲ್ಲರಿಗೂ ಒಂದೇ ಮಾಡಿ ಕೊಡಬೇಕು. ಆಮೇಲೆ ಈ ತಾಲೂಕಲ್ಲಿ ಎಂದೆಲ್ಲಗಳು ತಹಸೀಲ್ದಾರ್ಗೆ ಬರೋದು ಅವ್ರ ಮೇಲೆ ಎತ್ತಾಡ್ಬೇಡಿ. ನೀವು ಹೋಗಿ ನುಗ್ಗಿ ಮಾಡಿಸ್ಕೊ ಬರ್ಬೇಕು. ನೀವು ತಾಲೂಕು ಉಳಿಸ್ಕೊಳ್ಳಿ. ನಿಮ್ಮ ತಾಲೂಕು ಉಳಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆದಾಗುತ್ತೆ. ರೈತರಿಗೆ ನೀವು ಕಳಿಸ್ಬಿಟ್ರೆ ನಾವು ಅವ್ರಿಗೆ ಕೇಳ್ಬೋದು. ನಾವು ಕೇಳಬೇಕಾದವರು ತಹಸೀಲ್ ಒಂದು ನಿಮಿಷ, ಯಾವುದು ಏನು ಸಭೆ ಕರೆದಿಲ್ಲ. ನನಗೆ ದಾರಿಗೆ ಹೋದಾಗ ಸಮಸ್ಯೆಗಳಿದೆ, ನಾನು ತಾಳು ಹೋದಾಗ ನಾನು ಇಮಿಡಿಯೇಟ್ ಎಸಿಎಂ ಜೊತೆ ಡಿಸ್ಕಷನ್ ಮಾಡಿ ಈ ರೀತಿ ರೈತರಿಗೆ ಇಷ್ಟು ಸಮಸ್ಯೆ ಇದೆ, ಸಭೆ ಕರೀಬೇಕು ಅಂತ ಹೇಳಿ ಈ ಸಭೆ ಕರೆದಿರ್ತಕ್ಕಂಥದ್ದು. ನಾನು ಕರೆದಿರ್ತಕ್ಕಂಥ ಸಭೆ ರೈತರ ಪರವಾಗಿ ರೈತರಿಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕು ಅನ್ನೋದ್ರ ಪರವಾಗಿ ಕರೆದಿರ್ತಕ್ಕಂಥ ಸಭೆ. ನನಗೆ ನೀವು ಏನ್ ಹೇಳ್ತೀರ ನಿಮ್ಮ ಪರವಾಗಿ ಪರಿಹಾರ ನಮ್ಮ ರೈತರಿಗೆ ಏನು ಅನುಕೂಲ ಆಗಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದ್ವಾಗ ನೀವು ಪರಿಹಾರ ಜಾಸ್ತಿ ಕೊಡೋದ್ರೆ ಈ ಜಮೀನನ್ನು ಹುಡ್ಕೊಡಲ್ಲ. ರೈತರಿಗೆ ಎಲ್ಲ ಹೋರಾಟ ಮಾಡಿ ಈ ಜಮೀನ ಉಳಿಸಿ ಪ್ರಾಣ ಹೋದಾಗ ಜಮೀನು ಕೊಡಲ್ಲ ಸರ್. ಪ್ರತಿ ಮನೆಗೆ ನೋಟಿಸ್ ಕಳಿಸಿದ್ದಾರೆ. ರೇಟ್ ಫಿಕ್ಸ್ ಮಾಡ್ಕೊಂಡು ಹೇಳಿದಿರಿ. ರಾಜೇಶ್ ಅಂತ ಹೇಳಿದಿರಿ. ಏಕನಂಬರ್ ಇಲ್ಲಿವರೆಗೆ ಕೇಳಿದರೆ ರೇಟ್ ಏನಿದೆ ಅಂತ ಕೇಳಿದ್ರು ನೋಡಿಲ್ಲ. ಹೇಳ್ತಾ ಇದ್ರಿ ಎಷ್ಟು ಆಗಿದ್ದೀರಿ. ಅದು ಸಪ್ರೇಸರ್ ಹತ್ರ ಹೋಗಿ ಕೇಳಿದ್ನು. ಅವರು ನಾನು ಹೇಳ್ತಾ ಇರೋದು ಅವ್ರ ಕ್ವಶನ್ ಏನಿತ್ತು, ಯಾವ ಆಧಾರ ಮೇಲೆ ಈಗ ಹೇಳಿ ಬಂದ್ರಿ ಅಂತ ಹೇಳಿ. ಇನ್ನೊಂದು ನಮ್ಮ ರೈತ ಇಲಾಖೆಯಲ್ಲಿದ್ದಾರೆ, ಅವರಿಗೆ ನಮ್ಮ ಲ್ಯಾಂಗ್ವೇಜ್ ಗೊತ್ತಾಗ್ತಿಲ್ಲ. ಅವರಿಗೆ ಹಿಂದಿ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ. ಅವ್ರು ಇಷ್ಟ ಮಟ್ಟಿಗೆ ಅವರಿಗೆ ಅರ್ಥ ಆಗ್ತಿದೆ. ಮಾತಾಡ್ಬೋದು.